ಇನ್ನು ಮುಡಾ ಕೇಸ್ನಲ್ಲಿ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ತಯಾರಿಗಳು ನಡೆದಿರುವಂತದ್ದು. ಮೇಲ್ಮನವಿ ವಿಚಾರಣೆಯನ್ನ ನಿಗದಿಪಡಿಸೋದಕ್ಕೆ ಸಿಎಂ ವಕೀಲರು ಮನವಿಯನ್ನ ಕೂಡ ಮಾಡಿದ್ದಾರೆ. ಮೇಲ್ಮನವಿಯ ವಿಚಾರಣೆಯನ್ನ ನಿಗದಿಪಡಿಸಿ ಅನ್ನುವಂತಹ ಒಂದು ಮನವಿಯನ್ನ ಸಿಎಂ ಪರ ವಕೀಲರು ಮಾಡ್ತಾ ಇದ್ದಾರೆ. ಸಿಜೆ ಎನ್ವಿ ಅಂಜಾರಿಯಾ ಮತ್ತು ನ್ಯಾಯಮೂರ್ತಿ ಕೆವಿ ಅರವಿಂದ್ ಅವರ ಪೀಠದಲ್ಲಿ ಮನವಿ ಮಾಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಮನವಿ ಮೇರೆಗೆ ವಿಚಾರಣೆಯನ್ನ ನವೆಂಬರ್ 23ಕ್ಕೆ ಈಗ ನಿಗದಿಪಡಿಸಲಾಗಿದೆ. ಭ್ರಷ್ಟಾಚಾರ ತಡೆ ಕಾಯ್ದೆ 17A ಅಡಿಯಲ್ಲಿ ಗವರ್ನರ್ ಈಗಾಗಲೇ ಅನುಮತಿಯನ್ನ ಕೊಟ್ಟಿದ್ದಾರೆ. ಸೊ ತನಿಖೆಗೆ ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿದ್ದಂತಹ ಸಿದ್ದರಾಮಯ್ಯ ಈ ಹಿಂದೆ ಈಗಾಗಲೇ ಕೋರ್ಟ್ನಲ್ಲಿ ಅನುಮತಿ ಕೂಡ ಕೊಟ್ಟಿತ್ತು. ಏಕಸದಸ್ಯ ಪೀಠ ಸಿದ್ದರಾಮಯ್ಯ ರಿಟ್ ಅರ್ಜಿಯನ್ನು ವಜಾಗೊಳಿಸಿ ಮಾಡಬಹುದು ತನಿಖೆ ಅನ್ನುವಂಥದ್ದನ್ನ ಹೇಳಿದೆ. ಸೊ ಹೀಗಾಗಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಿದ್ದಾರೆ ಈಗ ಸಿಎಂ. ತುರ್ತು ವಿಚಾರಣೆಯ ಅಗತ್ಯವಿದೆಯಾ ಅಂತ ಈ ಸಂದರ್ಭದಲ್ಲಿ ಸಿಜೆ ಪ್ರಶ್ನೆ ಮಾಡಿದ್ದಾರೆ. ಸೊ ಅದಾದ ನಂತರ ನವೆಂಬರ್ 23ಕ್ಕೆ ಈಗ ನಿಗದಿಗೊಳಿಸಲಾಗಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಈಗ ಮೇಲ್ಮನವಿಯಲ್ಲಿ ಏನ್ ಕೇಳಿದ್ದಾರೆ ಈಗ ಸಿಎಂ ಈಗ ಸದ್ಯಕ್ಕೆ ಈ ವಿಚಾರ ಜೊತೆಗೆ ಈಗ ಇವತ್ತೇನಾಯ್ತು ಕೋರ್ಟ್ನ ಪ್ರೊಸೀಡಿಂಗ್ಸ್, ಈಗ ನವೆಂಬರ್ 23ಕ್ಕೆ ನಿಗದಿ ಆಗಿರುವಂತದ್ದು ಏನೇನ್ ಮಾಹಿತಿ ಇದೆ ರಮೇಶ್? ರೆಹಮಾನ್, ಹೈಕೋರ್ಟ್ ಏಕಸದಸ್ಯ ಪೀಠ ಏನು ಆದೇಶವನ್ನ ಕೊಟ್ಟಿತ್ತು ಆ ಆದೇಶವನ್ನ ರದ್ದುಪಡಿಸಬೇಕು ಮತ್ತೆ ರಾಜ್ಯಪಾಲರ ಒಂದು ಅನುಮತಿ ಏನಿದೆ ಅಂದ್ರೆ ಸೆಕ್ಷನ್ 17A ಕೆಳಗಡೆ ತನಿಖೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಆ ಅನುಮತಿಯನ್ನ ರದ್ದುಪಡಿಸಬೇಕು ಅಂತೇಳಿ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಸುಮಾರು 15 ದಿನಗಳ ಹಿಂದೆನೆ ಮೇಲ್ಮನವಿಯನ್ನ ಸಲ್ಲಿಸಿದ್ರು. ಆದ್ರೆ ಏನು ತುರ್ತು ವಿಚಾರಣೆಗೆ ಮನವಿ ಮಾಡಿರ್ಲಿಲ್ಲ. ಆದ್ರೆ ಇವತ್ತು ಅಭಿಷೇಕ್ ಸಿಂಘ್ವಿ ಅವರು ಕೋರ್ಟ್ಗೆ ಮನವಿ ಮಾಡಿದ್ರು ತುರ್ತು ವಿಚಾರಣೆ ಆಗಬೇಕು ಅಂತ. ಏನಂತ ತುರ್ತು ಏನಿದೆ ಅಂತ ಕೇಳಿದಾಗ ತುರ್ತು ಸ್ಥಿತಿಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ, ಹೀಗಾಗಿ ಅರ್ಜೆನ್ಸಿ ಇದೆ ಅಂತ ಹೇಳಿ ಕೇಳಿದ್ರು. ಮತ್ತೆ ಯಾವ ಡೇಟ್ಗೆ ಬೇಕು ಅಂತ ಕೇಳಿದಾಗ ಅವ್ರು 23ನೇ ತಾರೀಕು ಅಂತ ಹೇಳಿದ್ರು. ಹೀಗಾಗಿ ಕೋರ್ಟ್ ಈಗ ನವೆಂಬರ್ 23ನೇ ತಾರೀಕಿಗೆ ವಿಚಾರಣೆ ನಿಗದಿಪಡಿಸಿದೆ. ಅವತ್ತು ಒಂದ್ ವೇಳೆ ಏನಾದ್ರು ರಾಜ್ಯಪಾಲರ ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿದ್ರೆ ಮತ್ತೆ ಅಥವಾ ಹೈಕೋರ್ಟ್ ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿದ್ರೆ ಆಗ ಸಿಎಂ ಸಿದ್ದರಾಮಯ್ಯ ಅವರಿಗೆ ರಿಲೀಫ್ ಸಿಕ್ಕಂತಾಗತ್ತೆ. ಒಂದ್ ವೇಳೆ ಕೋರ್ಟ್ ಏನಾದ್ರು ತಡೆಯಾಜ್ಞೆ ನೀಡದೆ ಹೋದ್ರೆ ಆಗ ಮತ್ತೆ ತನಿಖೆ ಮುಂದುವರಿಯುತ್ತೆ. ಅಂದ್ರೆ ಈಗ ಇಡಿ ಈಗಾಗಲೇ ತನಿಖೆ ನಡೆಸ್ತಾ ಇರೋದ್ರಿಂದ ಹೀಗಾಗಿ ಸಿದ್ದರಾಮಯ್ಯ ಈಗ ತುರ್ತು ವಿಚಾರಣೆಗೆ ಮನವಿ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗಾಗಲೇ ಕೆಲವರಿಗೆ ಇಡಿ ನೋಟಿಸ್ ಕೊಟ್ಟಿದೆ ಮತ್ತೆ ವಿಚಾರಣೆ ನಡೆಸ್ತಾ ಇದೆ. ನಾಳೆ ಸಿದ್ದರಾಮಯ್ಯ ಅವ್ರಿಗೂ ನೋಟಿಸ್ ಕೊಡುವಂತ ಸಾಧ್ಯತೆಗಳಿದೆ ಮುಂದಿನ ದಿನಗಳಲ್ಲಿ. ಹೀಗಾಗಿ ಒಂದ್ ವೇಳೆ ಏನಾದ್ರು ರಾಜ್ಯಪಾಲರ ಒಂದು ಆದೇಶಕ್ಕೆ ತಡೆಯಾಜ್ಞೆ ಸಿಕ್ಕಿದ್ರೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಇಡಿ ತನಿಖೆಯಿಂದಲೂ ಕೂಡ ಪಾರಾಗುವಂತ ಸಾಧ್ಯತೆಗಳಿರುತ್ತೆ. ಹೀಗಾಗಿನೇ ಈಗ ತುರ್ತು ವಿಚಾರಣೆಗೆ ಮನವಿ ಮಾಡ್ತಾರೆ. ಹೇಗೆ ಅಂದ್ರೆ ಇಡಿಗೆ ಹೇಗೆ ಇದು ಇಂಪ್ಯಾಕ್ಟ್ ಆಗಬಹುದು ಅಂತ ಹೇಳಿ ರಮೇಶ್? ಯಾಕಂದ್ರೆ ಇಡಿ ಒಂದು ಸಪರೇಟ್ ಆಗಿ ಈಗ ದೂರ ಬಂದಿದೆ, ಸಪರೇಟ್ ಆಗಿ ನಡೆಸ್ತಾ ಇರುವಂತಹ ಒಂದು ತನಿಖೆ ಆಗಿರೋದ್ರಿಂದ ಇದು ಲೋಕಾಯುಕ್ತಕ್ಕೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತಾ ಇಡಿ ಮೇಲೂ ಕೂಡ ಹೇಗೆ ಇಂಪ್ಯಾಕ್ಟ್ ಆಗ್ಬೋದು ರಮೇಶ್? ರೆಹಮಾನ್, ಇಡಿ ಸ್ವತಂತ್ರವಾದಂತ ಒಂದು ತನಿಖೆ ನಡೆಸ್ತಾ ಇಲ್ಲ ಈ ಕೇಸ್ನಲ್ಲಿ. ಈಗಾಗಲೇ ಏನು FIR ದಾಖಲಾಗಿದೆ ಅಂದ್ರೆ ಲೋಕಾಯುಕ್ತ ಪೊಲೀಸರು ಏನು FIR ದಾಖಲಿಸಿದ್ದಾರೆ ಅದನ್ನು ಆಧರಿಸಿ ಇಡಿ ECIR ಅನ್ನು ದಾಖಲಿಸಿದೆ. ಯಾಕಂದ್ರೆ ಇಡಿಗೆ ಸ್ವತಂತ್ರವಾಗಿ ತನಿಖೆ ನಡೆಸುವಂತ ಯಾವುದೇ ರೀತಿಯಾದಂತ ಅಧಿಕಾರ ಇಲ್ಲ. PMLA ಕಾಯ್ದೆಯಡಿ ಯಾವ್ಯಾವ ಶೆಡ್ಯೂಲ್ಡ್ ಅಫೆನ್ಸಸ್ ಇರುತ್ತೆ ಅಂದ್ರೆ ಇಡಿಗೆ ಈಗ ಆಲ್ರೆಡಿ FIR ದಾಖಲಾಗಿರಬೇಕು. ಅಂದ್ರೆ ಶೆಡ್ಯೂಲ್ಡ್ ಅಫೆನ್ಸ್ ಇಡಿಗೆ ಅಧಿಕಾರ ಇರುವಂತ ಕೇಸ್ಗಳಲ್ಲಿ ಆಲ್ರೆಡಿ FIR ದಾಖಲಾಗಿದ್ರೆ ಮಾತ್ರ ತನಿಖೆ ನಡೆಸಬಹುದು. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲ ಅನುಮತಿ ಆಧಾರದ ಮೇಲೆ FIR ದಾಖಲಾಗಿರೋದ್ರಿಂದ ಅದಕ್ಕೆ ತಡೆಯಾಜ್ಞೆ ಸಿಕ್ಕಿದ್ರೆ ಆಟೋಮೆಟಿಕ್ ಆಗಿ ಇವರು ಕೂಡ ವಿಚಾರಣೆ ಮಾಡಕ್ಕಾಗೋದಿಲ್ಲ. ಥ್ಯಾಂಕ್ ಯು ರಮೇಶ್.